ಅದು ಯೋಗ ಸಂಜೀವಿನಿ ಅನ್ನೋದೊಂದು ಇನ್ನೊಂದು ಪುಸ್ತಕ ಬರಿತಾ ಇದ್ದೀನಿ. ಅದರಲ್ಲಿ ಸೆಲ್ಫ್ ಹೀಲಿಂಗ್ ಟೆಕ್ನಿಕ್ ಬಗ್ಗೆ, ಮೆಡಿಟೇಷನ್ ಬಗ್ಗೆ, ಪ್ರಾಣಾಯಾಮದ ಬಗ್ಗೆ, ಮತ್ತೆ ಒಂದು 100 ಪೋಸ್ಟರ್ಸ್ ತಗೊಂಡು ಒಂದೊಂದು ಪೋಸ್ಟರ್ ಮಾಡಿದಾಗ ಯಾವ ಯಾವ ಅಂಗಾಂಗಗಳು ಅದರಿಂದ ಚಟುವಟಿಕೆಯನ್ನು ಹೊಂದ್ತಾ ಬರುತ್ತೆ, ಯಾವ ಚಕ್ರ ಆಕ್ಟಿವೇಟ್ ಆಗುತ್ತೆ, ಇದ್ರ ಬಗ್ಗೆ ಎಲ್ಲ ಬರಿತಾ ಬಂದಿದ್ದೀನಿ. ಈಗ ಮುದ್ರಾ ಚಿಕಿತ್ಸಾ ಅಂತ ಹೇಳಿದ್ರೆ ಒಂದೆರಡು ಮುದ್ರೆಗಳನ್ನ ಮಾಡಿ ತೋರ್ಸಕ್ಕಾಗತ್ತೆ, ಅದರಿಂದ ಉಪಯೋಗ ಏನು, ಆ ಮುದ್ರದ ಮಹತ್ವ ಏನು ಅಂತ ಹೇಳಿ. ಮುದ್ರಾದಲ್ಲಿ ನಮ್ಮ 5 ಬೆರಳುಗಳು ಕೂಡ ಒಂದೊಂದು ತತ್ವನ ಸೂಚಿಸುತ್ತೆ. ಹೆಬ್ಬೆರಳು ಅಗ್ನಿ ತತ್ವ, ತೋರು ಬೆರಳು ವಾಯು ತತ್ವ, ಮಧ್ಯದ ಬೆರಳು ಆಕಾಶ ತತ್ವ, ಉಂಗುರದ ಬೆರಳು ಪೃಥ್ವಿ ತತ್ವ ಹಾಗೂ ಕಿರುಬೆರಳು ಜಲ ತತ್ವ. ಸೊ ಈ ಪಂಚತತ್ವನ ನಾವು ಹೆಬ್ಬೆರಳಿನ ತುದಿಗೆ ಈ ರೀತಿ ಜೋಡಿಸಿದಾಗ ಒಂದೊಂದು ತತ್ವ ನಮ್ಮ ಬಾಡಿಯಲ್ಲಿ ಬ್ಯಾಲೆನ್ಸ್ ಆಗ್ತಾ ಬರುತ್ತೆ. ಉದಾಹರಣೆಗೆ ಈ ಹೆಬ್ಬೆರಳಿನ ತುದಿಯಲ್ಲಿ ಪೀನಿಯಲ್ ಗ್ಲ್ಯಾಂಡ್ ಮತ್ತು ಪಿಟ್ಯುಟರಿ ಗ್ಲ್ಯಾಂಡ್ಸ್ ಪ್ರೆಷರ್ ಪಾಯಿಂಟ್ಸ್ ಇರುತ್ತೆ. ಸೊ ಮೆದುಳಿಗೆ ಸಂಬಂಧಪಟ್ಟ ನರಗಳದ್ದು ಎಲ್ಲ. ಸೊ ನಾವು ಚಿನ್ಮುದ್ರ ಮಾಡಿದಾಗ ನೀವು ಯಾವುದೇ ವಿಗ್ರಹಗಳಲ್ಲಿ, ದೇವಸ್ಥಾನದಲ್ಲಿ ಎಲ್ಲ ನೋಡಿರ್ಬೋದು, ಪ್ರತಿಯೊಂದು ಕೈಯಲ್ಲೂ ಒಂದೊಂದು ಮುದ್ರ ತೋರಿಸಿರ್ತಾರೆ. ಅಂದ್ರೆ ಜನಸಾಮಾನ್ಯರಿಗೆ ಆ ಮುದ್ರದ ಇಫೆಕ್ಟ್ ಗೊತ್ತಾಗ್ಬೇಕು ಅಂತ. ಸೊ ಚಿನ್ಮುದ್ರ ಮಾಡಿದಾಗ ಮೆಮೊರಿ ಪವರ್, ಕಾನ್ಸಂಟ್ರೇಷನ್, ಹೆಡ್ ರಿಲೇಟೆಡ್ ಎನಿ ಪ್ರಾಬ್ಲಮ್ಸ್, ಡಿಪ್ರೆಷನ್ ಇರ್ಬೋದು, ಸ್ಟ್ರೆಸ್ ಇರ್ಬೋದು, ನಿದ್ದೆ ಬರದೇ ಇರೋವಂಥದ್ದು, ಈ ಎಲ್ಲ ತೊಂದರೆಗಳಿಗೆ ಚಿನ್ಮುದ್ರನ ಅರ್ಧ ಗಂಟೆಯಿಂದ 45 ನಿಮಿಷ ಪ್ರಾಕ್ಟೀಸ್ ಮಾಡ್ತಾ ಬಂದ್ರೆ ಖಂಡಿತವಾಗ ಅವರ ಮನಸ್ಥಿತಿನ ಕಂಟ್ರೋಲ್ ಮಾಡ್ಕೊಳ್ತಾ ಬರ್ಬೋದು. ಹಾಗೆ ಹೈ BP ಇದ್ರೆ ಧ್ಯಾನ ಮುದ್ರ, ಶುಗರ್ ಪ್ರಾಬ್ಲಮ್ಸ್ ಇದ್ರೆ ಅಪಾನ ಮುದ್ರ, ಬಾಡಿಯನ್ನು ತಂಪಾಗಿಡ್ಲಿಕ್ಕೆ ಆಸ್ಟಿಯೋಪೊರೋಸಿಸ್ ಇದ್ರೆ, ಮಸಲ್ ಮತ್ತು ನರ್ವ್ದು ವೀಕ್ನೆಸ್ ಅನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಪೃಥ್ವಿ ಮುದ್ರ, ವೆಯ್ಟ್ ರೆಡ್ಯೂಸ್ ಆಗ್ಲಿಕ್ಕೆ ಅಗ್ನಿ ಮುದ್ರ. ಈ ರೀತಿ 100 ಮುದ್ರಗಳಿದೆ. ನಮ್ಮ ದೇಹಕ್ಕೆ ತಕ್ಕ ಹಾಗೆ ಕೆಲವೊಂದು ಕಾಂಬಿನೇಷನ್ ಆಫ್ ಮುದ್ರಾಸ್ ಅಂತ ಕರಿತೀವಿ. ಒಂದು 4 ರಿಂದ 5 ಮುದ್ರಾನ ನಮ್ಗೆ ಯಾವ ತರ ದೇಹ ಸ್ಥಿತಿ ಇದೆ ಅದಕ್ಕೆ ಅನುಗುಣವಾಗಿ ಪ್ರಾಕ್ಟೀಸ್ ಮಾಡ್ತಾ ಬರ್ಬೇಕಾಗುತ್ತೆ. ಯೋಗಾಸನವನ್ನ ಹೇಳಿದ್ರೆ 5 ಬೆರಳುಗಳು 5 ಪಂಚತತ್ವಗಳನ್ನ ಹೇಳುತ್ತೆ, ಪಂಚಭೂತಗಳನ್ನ ಹೇಳುತ್ತೆ ಅಂತ ಹೇಳ್ತಾ ಇದ್ರಿ. ಈ ಒಂದು ಯೋಗಾಸನವನ್ನ ನಾವೇ ಒಂದು ಪುಸ್ತಕ ಮಾರುಕಟ್ಟೆಯ ಸಿಕ್ಕ ಪುಸ್ತಕಗಳನ್ನ ತಗೊಂಡು ಪ್ರಾಕ್ಟೀಸ್ ಮಾಡೋದು ನಡೆಯುತ್ತಾ ಅಥವಾ ಯೋಗ ಗುರುಗಳ ಹತ್ರ ಕಲಿಬೇಕಂತ ಹೇಳ್ತೀರಾ? ಆಕ್ಚುಲಿ ಯೋಗ ಗುರುಗಳ ಹತ್ರನೇ ಕಲಿಬೇಕು. ಯಾಕಂತಂದ್ರೆ ನೀವು ಏನು ತಪ್ಪು ಮಾಡ್ತೀರಾ, ನಿಮ್ಮ ಪೋಸ್ಚರ್ನ ಸರಿ ಮಾಡೋದು ಹೇಗೆ ಅನ್ನೋದು ಆ ಬುಕ್ಕಲ್ಲಿ ಇರೋದಿಲ್ಲ. ನೀವು ಅದೇ ತರ ಫಾಲೋ ಮಾಡಿದಾಗ ಕೆಲವೊಂದು, ಈಗ ಪ್ರಾಣಾಯಾಮನ ತುಂಬಾ ಪ್ರೆಷರ್ ಆಗಿ ಅಂದ್ರೆ ಫೋರ್ಸ್ಫುಲ್ ಆಗಿ ಮಾಡಿದ್ರೆ ನಮ್ಮ ಹಾರ್ಟಿಗೆ, ಲಂಗ್ಸಿಗೆಲ್ಲ ತೊಂದರೆ ಆಗ್ಬೋದು. ಅದಕ್ಕೋಸ್ಕರ ಮೊದಲು ನೀವು ಗುರುಗಳ ಹತ್ರ ಪ್ರಾಕ್ಟೀಸ್ ಮಾಡಿಬಿಟ್ಟು ನಂತರ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಕೋಬಹುದು. ಅದು ಸೂಕ್ತ ಅಂತ ಹೇಳ್ತೀವಿ. ಹೌದು. ಹಾಗೆ ಸೌಂದರ್ಯಕ್ಕಾಗಿ ಯೋಗಾಸನ ಚಿಕಿತ್ಸೆ ನಿಮ್ಮ ಒಂದು ವಿಶಿಷ್ಟವಾದ ಒಂದು ಚಿಕಿತ್ಸೆ, ಅದು ಏನಾದ್ರು ವಿಶಿಷ್ಟತೆ ಅಂತಂದ್ರೆ, ಈಗ ಮುಖಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುವಂತದ್ದು ಕೆಲವೊಂದು ಪರ್ಟಿಕ್ಯುಲರ್ ಪೋಸ್ಚರ್. ಮತ್ತೆ ಮೇನ್ ಆಗಿ ಸೌಂದರ್ಯ ಅನ್ನೋದು ಕಾಯಿಲೆಯನ್ನ ಕಡಿಮೆ ಮಾಡ್ಕೊಂಡು ನಮ್ಮ ದೇಹನ ಚೆನ್ನಾಗಿ ಇಟ್ಕೊಂಡ್ರೆ ಆಟೋಮೆಟಿಕ್ ಆಗಿ ಅದು ನಮಗ್ ಬರುತ್ತೆ. ಅಂದ್ರೆ ಈಗ ಚಿಕ್ಕ ಮಕ್ಕಳಲ್ಲಿ ಕೂಡ ಒಬೆಸಿಟಿ ಅನ್ನೋದು ಕಾಣಿಸ್ತಾ ಇದೆ, ಚೈಲ್ಡ್ ಒಬೆಸಿಟಿ ಅಂತ ಕರಿತೀವಿ. ಮತ್ತೆ ದೊಡ್ಡವರು ಆಗ್ತಾ ಹೋದಾಗ ಎಲ್ಲರಲ್ಲೂ ಈಗ ಹೆಚ್ಚಿನ ತೊಂದರೆ ಇರೋವಂಥದ್ದು ಅಂದ್ರೇನೆ ಒಬೆಸಿಟಿ ಅಂತ ಅನ್ನೋವಂಥದ್ದು. ಸೊ ಅದನ್ನ ಸರಿ ಮಾಡ್ಕೊಂಡ್ರೆ, ಬಾಡಿ ಫಿಟ್ನೆಸ್ ಅನ್ನ ಕರೆಕ್ಟ್ ಮಾಡ್ಕೊಳ್ತಾ ಹೋದ್ರೆ ಆಟೋಮೆಟಿಕ್ ಆಗಿ ನಿಮಗೆ ಸೌಂದರ್ಯ ಹೆಚ್ಚಾ ಬರುತ್ತೆ. ಅದಕ್ಕೋಸ್ಕರ ಪರ್ಟಿಕ್ಯುಲರ್ ಪ್ರಾಣಾಯಾಮ ಮತ್ತು ಮುದ್ರಾ, ಕೆಲವೊಂದು ಪರ್ಟಿಕ್ಯುಲರ್ ಪೋಸ್ಚರ್ ಮತ್ತೆ ಡಯಟ್, ಈ ತರ ಕಾಂಬಿನೇಷನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದನ್ನ ಮಾಡಿದಾಗ ಈಗ ಓವರ್ ಒಬೆಸಿಟಿ ಇರೋರು, 100 kgs ಇರೋರು 80 ಮತ್ತೆ ಕಡಿಮೆ ಬಂದು 70ಗೆ ಒಂದು ಕಂಟ್ರೋಲ್ ಮಾಡ್ಕೊಂಡು, ಹಾಗೆ ಬಾಡಿ ಫಿಟ್ನೆಸ್ ಮತ್ತೆ ಫೇಸಿಗೂ ಒಂದು ಗ್ಲೋ ಬರುತ್ತೆ. ನಾವು ಆಕ್ಸಿಜನ್ ಇಂಟೇಕ್ ನಮ್ಮ ದೇಹದಲ್ಲಿ ಜಾಸ್ತಿ ಆಗ್ತಾ ಹೋದಾಗ. ಯಾವುದೇ ರೀತಿ ನೀವು ಬ್ಯೂಟಿ ಪಾರ್ಲರಿಗೆ ಹೋದ್ರುನು, ಎಲ್ಲೇ ಹೋದ್ರುನು ನಮ್ಮ ಏಜ್ ಆಗ್ಲಿ ಸೌಂದರ್ಯ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಯೋಗ, ಮುದ್ರಾ, ಪ್ರಾಣಾಯಾಮದಿಂದ ಖಂಡಿತವಾಗಿ ಸರಿ ಮಾಡ್ಕೊಳ್ತಾ ಬರ್ಬೋದು ಅಂತ. ಯೋಗದಿಂದ ಆರೋಗ್ಯ ವೃದ್ಧಿಯ ಜೊತೆಗೆ ನಮ್ಮ ಸೌಂದರ್ಯವನ್ನು ಕೂಡ ನಾವು ಹೆಚ್ಚಿಸಬಹುದು ಖಂಡಿತವಾಗಿ. ಮಾಡ್ಕೊಂಡು ನೀವು 4 ಬಾರಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮತ್ತು 14 ಬಾರಿ ಸ್ಟೇಟ್ ಲೆವೆಲಲ್ಲಿ ಚಿನ್ನದ ಪದಕವನ್ನು ಪಡ್ಕೊಂಡಿದ್ದೀರಿ. ಅದು ಅನುಭವ ಹೇಗಿತ್ತು? ಅದು ಹೇಳಕ್ಕೆ ಆಗದೆ ಇರುವಷ್ಟು ಒಂದು ಖುಷಿ ಕೊಡುವಂಥದ್ದು. ಯಾವ್ದ್ರಲ್ಲಿ ನಾವು ವಿನ್ ಆಗ್ತೀವಿ ಅಂದ್ರೆ ನಮ್ಮಲ್ಲಿ ಒಂದು ಪರ್ಫೆಕ್ಟ್ ಇದೆ, ಪರಿಪಕ್ವತೆ ಒಂದು ಫೀಲ್ಡ್ ಅಲ್ಲಿ ಇದೆ ಅಂತ ನಮ್ಗೊಂದು ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ. ಮತ್ತೆ ನಾವು ಎಲ್ಲದರಲ್ಲೂ, ಈಗ ನಾನೇ ಫಸ್ಟ್ ಬಂದೆ, ನಾನು ಗೋಲ್ಡ್ ಮೆಡಲ್ ಬಂತು ಅಂತ ಸಂದರ್ಭದಲ್ಲಿ ಅದೊಂದು ನಮ್ಮ ಮಾನಸಿಕವಾಗಿ ನಮ್ಗೆ ಅಷ್ಟೊಂದು ಸಂತೋಷನ ಕೊಡುವಂಥದ್ದು. ಅದರಲ್ಲಿ ಕೆಲವೊಂದು ಸಲ ಅಂದ್ರೆ ಆ ಟೆನ್ಷನ್ ಇರುತ್ತೆ, ಏನೋ ಒಂದು ಈಗ ನಾವು ವಿನ್ ಆಗ್ತೀವೋ ಇಲ್ವೋ, ನಾವು ಮಾಡಿ ಸರಿನೋ ತಪ್ಪೋ, ಆ ರೀತಿ ಟ್ರೈ ಮಾಡಿ ಅಲ್ಲಿ. ಈಗ ಉದಾಹರಣೆಗೆ ರಾಂಚಿ ಅನ್ನೋ ಅಲ್ಲಿಗೆ ಅಂದ್ರೆ ಕರ್ನಾಟಕ ಯೋಗ ಸಂಸ್ಥೆಯವರು ನನ್ನನ್ನು ಸೆಲೆಕ್ಟ್ ಮಾಡಿದ್ರು ಸ್ಟೇಟ್ ಲೆವೆಲ್ ಅಲ್ಲಿ ಗೋಲ್ಡ್ ಮೆಡಲ್ ಬಂದಾಗ. ಸೊ ಅದು ನ್ಯಾಷನಲ್ ಲೆವೆಲ್ ಅಲ್ಲಿ ಕರ್ನಾಟಕದಿಂದ 3 ಜನನ ಸೆಲೆಕ್ಟ್ ಮಾಡಿರ್ತಾರೆ. ಸೊ ಆಗ ನಾವೇ ವಿನ್ ಆಗ್ಬೇಕು ಬೇರೆ ಸ್ಟೇಟ್ ಅವ್ರಿಗಿಂತ ಅಂತ ಮನ್ಸಲ್ಲಿ ಒಂದಿರುತ್ತಲ್ಲ. ಸೊ ಅಲ್ಲಿ ನಾವು ಅಷ್ಟು ಕಷ್ಟಪಟ್ಟು ಇಲ್ಲಿಂದ ಆಲ್ಮೋಸ್ಟ್ ಬೆಂಗಳೂರಿಂದ ಅಲ್ಲಿಂದ ಜರ್ನಿ ಎಲ್ಲ ಸೇರಿ 10 days ಅದು ಅಲ್ಲಿ ಹೋಗಿ
ಮಾಡಿದಾಗ ಅಲ್ಲಿ ಫಸ್ಟ್ ಪ್ಲೇಸ್ ನನಗೆ ಬಂದಾಗ ಅಂದ್ರೆ ಗೋಲ್ಡ್ ಮೆಡಲ್ ಬಂದಾಗ ನಿಜವಾಗ್ಲೂ ಅದು ಎಕ್ಸೈಟ್ಮೆಂಟ್, ಬಹಳ ಖುಷಿ ಆಗುವಂಥದ್ದು ವಿಚಾರ. ನೀವು ಇಲ್ಲಿವರೆಗೆ ಹಲವಾರು ಯೋಗ ಕಾಂಪಿಟೇಷನ್ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದೀರಾ. ಇಂಥ ಯೋಗ ಸ್ಪರ್ಧೆಗಳು ಭಾಗವಹಿಸಿದಾಗ ನಿಮಗೆ ವಿಭಿನ್ನ ಅನುಭವನ ಕೊಟ್ಟಂತಹ ಒಂದು ಸಂದರ್ಭ ಯಾವುದು ಅಂತ? ಅದೇ ವಿಭಿನ್ನ ಅನುಭವ ಅಂದ್ರೆ ಮೊದಲೆಲ್ಲ ನಾನು ಫಸ್ಟ್ ಟೈಮ್ ಅಂದ್ರೆ ನಾನು ವಿನ್ ಆಗ್ತೀನಿ ಅಥವಾ ಈ ತರ ಕಾಂಪೀಟ್ ಮಾಡ್ಬೇಕು ಅನ್ನೋದೇ ಗೊತ್ತಿರ್ಲಿಲ್ಲ. ಬಟ್ ಮಂಗಳೂರಿನಲ್ಲಿ ಒಬ್ರು ಕಾಂಪಿಟೇಷನ್ ನಡೆಸಿದ್ರು, ಗೋಪಾಲ್ ಕೃಷ್ಣ ಅನ್ನೋರು. ಸೊ ಆ ಕಾಂಪಿಟೇಷನ್ ಹೋದಾಗ ಮೊದಲ ಬಾರಿಗೆ ನನಗೆ ಸಿಲ್ವರ್ ಮೆಡಲ್ ಬಂದಿದ್ದು ಸ್ಟೇಟ್ ಲೆವೆಲ್ ಅಲ್ಲಿ. ಸೊ ಆಗ ನನಗೆ ನನಗೊಂದು ಈ ರೀತಿ ವಿನ್ ಆಗುವಂತ ಕೆಪಾಸಿಟಿ ನನ್ನ ಹತ್ರ ಇದೆ ಅಂತ ಅವತ್ತಿಂದ ಆತ್ಮವಿಶ್ವಾಸ ಜಾಸ್ತಿಯಾಗಿ ಪ್ರತಿನಿತ್ಯ 2 ರಿಂದ 3 ಗಂಟೆ ಪ್ರಾಕ್ಟೀಸ್ ಮಾಡ್ತಾ ಬಂದೆ. ನಂತರ ನಾನು ಸ್ಟೇಟ್ ಲೆವೆಲ್ ಅಲ್ಲೇ 16 ಸಲ ಗೋಲ್ಡ್ ಮೆಡಲ್ ಬಂತು. ಮತ್ತೆ ಯಾವಾಗ್ಲೂ ಅದು ಡೌನ್ ಆಗ್ಲಿಲ್ಲ, ಅಂದ್ರೆ ಕಡಿಮೆ ಆಗ್ಲಿಲ್ಲ. ನಂತರ ನ್ಯಾಷನಲ್ ಲೆವೆಲ್ ಅಲ್ಲಿ ಮತ್ತೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಈ ರೀತಿ ಮೊದಲ ಸ್ಥಾನ ಪಡಿತಾ ಬಂದೆ. ನೀವು ಯೋಗವನ್ನು ಮಾಡ್ತಾ ಇದ್ದೀರಾ, ಜೊತೆಗೆ ಬ್ಯಾಚುಲರ್ ಆಫ್ ನ್ಯಾಚುರೋಪತಿ ಮಾಡಿದ್ದೀರಾ, MSc ಯೋಗದ ಮಾಡಿದ್ದೀರಾ. ಅದು ಎಷ್ಟು ಮಟ್ಟಿಗೆ ಯೋಗ ನಿಮ್ಮ ಯೋಗಕ್ಕೆ ಪೂರಕವಾಗಿದೆ ಅಂತ ಹೇಳ್ತೀರಾ? ಖಂಡಿತವಾಗಿಯೂ ಅದು ತುಂಬಾ ಇಂಪಾರ್ಟೆಂಟ್. ಯಾಕೆಂತಂದ್ರೆ ನಾವು ಏನೇ ಭಿನ್ನ ಆಗ್ಬೋದು, ಅದು ನಮಗೆ ಖುಷಿ ಕೊಡುತ್ತೆ. ಆದ್ರೆ ನಾವು ಜನರನ್ನ ಹೀಲ್ ಮಾಡ್ಬೇಕು, ಅವರ ಕಾಯಿಲೆಗಳನ್ನ ಕಡಿಮೆ ಮಾಡಿ ಅವರನ್ನ ಸಂತೋಷವಾಗಿ ಇಡ್ಬೇಕು ಅಂತಂದ್ರೆ ನಮ್ಮ ನಾಲೆಡ್ಜ್ ತುಂಬಾ ಜಾಸ್ತಿ ಆಗಿರ್ಬೇಕಾಗುತ್ತೆ. ಯಾಕೆಂದ್ರೆ ಪರ್ಟಿಕ್ಯುಲರ್ ತುಂಬಾ ಏನೇನೋ ಕಾಯಿಲೆಗಳಿಂದ ನಮ್ಗೆ ಗೊತ್ತೇ ಇರಲ್ಲ ಅದು ಯಾವ ಕಾಯಿಲೆ ಅಂತ. ಸೊ ಅಂತ ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ. ಉದಾಹರಣೆಗೆ ಈಗ ಮೊನ್ನೆ ಒಂದು ಪೇಷಂಟ್ ಬಂದಿದ್ರು. ಅವರಿಗೆ ಸ್ಟ್ರೆಸ್ ಮೂಲಕ ಅಂದ್ರೆ ಅವ್ರದ್ದೇನೋ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇಂದ ಆ ಸ್ಟ್ರೆಸ್ ತುಂಬಾ ಜಾಸ್ತಿಯಾಗಿ ಲೋಯರ್ ಲಿಮ್ಸ್ ಅಂದ್ರೆ ಸೊಂಟದ ಕೆಳಗಿನ ಭಾಗ ಬಲ ಇಲ್ಲದೆ ಇರುವಂತದ್ದು. ಸೊ ಕೋಲ್ ಹಿಡ್ಕೊಂಡು ನಡಿಲಿಕ್ಕೆ ಅಂತ ಪರಿಸ್ಥಿತಿ, ಅಂದ್ರೆ ಅವರು ಓನ್ ಆಗಿ ನಡಿಲಿಕ್ಕೆ ಆಗಲ್ಲ ಅವರಿಗೆ. ಸೊ ಅಂತ ಕಂಡೀಷನ್ ಇತ್ತು. ಸೊ ಅದು ಯಾಕೆ ಬಂತು ಅಂತ ಈಗ ಗೊತ್ತಿರಲ್ಲ. ಬಟ್ ಅದನ್ನ ನಾವು ಸ್ಟ್ರೆಸ್ಸಿಗೆ ಮ್ಯಾನೇಜ್ಮೆಂಟ್ ಆಗಿ ಸರಿ ಮಾಡ್ತಾ ಬಂದಾಗ ಕೆಲವೊಂದು ಪರ್ಟಿಕ್ಯುಲರ್ ಎಕ್ಸರ್ಸೈಸ್, ಮಸಾಜ್, ಪ್ರೆಷರ್ ಪಾಯಿಂಟ್ ಆಕ್ಟಿವೇಟ್ ಮಾಡ್ತಾರೆ. ಈಗ ಅವರು ಎಲ್ಲ ಕಡೆ ಓಡಾಡ್ಕೊಂಡಿದ್ದಾರೆ. ಸೊ ಈ ರೀತಿ ಕೆಲವೊಂದು ಕಾಯಿಲೆಗಳನ್ನ ನಾವು ಸರಿ ಮಾಡ್ಬೇಕು ಅಂತ ಇದ್ರೆ ನಮ್ಗೆ ಅನಾಟಮಿ ಗೊತ್ತಿರ್ಬೇಕು. ಯಾವ್ಯಾವ ಪರ್ಟಿಕ್ಯುಲರ್ ಪ್ರಾಬ್ಲಮ್ಸ್ ಗೆ ಎಲ್ಲಿ ಪ್ರೆಷರ್ ಪಾಯಿಂಟ್ಸ್ ಆಕ್ಟಿವೇಟ್ ಮಾಡಿದ್ರೆ ಅವ್ರನ್ನ ಸರಿಪಡಿಸಬಹುದು. ಅಥವಾ ಬೆನ್ನೋವಿಂದ ಬಳಲ್ತಿದ್ರೆ ಯಾವ ಡಿಸ್ಕ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ, ಡಿಸ್ಕ್ ಬಲ್ಜ್ ಆಗಿದ್ರೆ ಯಾವ್ಯಾವ ಆಸನನ ಮಾಡಬಾರ್ದು ಅವರು, ಕೆಲವೊಂದು ಯಾವ್ದನ್ನ ಮಾಡಿದ್ರೆ ಅದನ್ನ ಸರಿಪಡಿಸ್ಕೋಬಹುದು. ಈ ರೀತಿ ನಾಲೆಡ್ಜ್ ಬೇಕು ಅಂದ್ರೆ ನಮ್ಗೆ ವಿದ್ಯೆ ಅನ್ನೋದು ಬೇಕೇ ಬೇಕು. ಸೊ ಅದಕ್ಕೋಸ್ಕರ ಡಿಪ್ಲೊಮಾ ಇಂದ ಹಿಡಿದು BSc MSc ಈ ತರ ಮಾಡ್ತಾ ಬಂದೆ. ಅದು ನನಗೆ ತುಂಬಾ ಹೆಲ್ಪ್ ಮಾಡ್ತಾ ಬಂತು. ಅಂದ್ರೆ ಯೋಗಕ್ಕೆ ಬಹಳ ಪೂರಕವಾಗಿರುತ್ತೆ. ಮತ್ತೆ ನ್ಯಾಚುರೋಪತಿ ಅಂತಂದ್ರೆ ನ್ಯಾಚುರಲ್ ಆಗಿ ಸಿಗುವಂತ ಹರ್ಬ್ಸ್ ಯೂಸ್ ಮಾಡ್ತೀವಿ. ಬಿಲ್ವ ಪತ್ರ ಇರ್ಬೋದು, ನೀಮು ಅಥವಾ ತುಳಸಿ ಪೌಡರ್ ಇರ್ಬೋದು. ಈ ರೀತಿ ಅದರಿಂದ ಅದು ನಮ್ಮ ಬಾಡಿನ ಯಾವ ರೀತಿ ಸರಿ ಮಾಡ್ತಾ ಹೋಗುತ್ತೆ. ಅದನ್ನ ಯೂಸ್ ಮಾಡೋದ್ರಿಂದ ಬೇಕಾದಷ್ಟು ಕಾಯಿಲೆಗಳನ್ನ ನಿಯಂತ್ರಣಗೊಳಿಸ್ತಾ ಬರ್ಬೋದು. ಈ ರೀತಿ ನೀವು ನ್ಯಾಚುರೋಪತಿ ಮುಖಾಂತರ ಚಿಕಿತ್ಸೆನ ಕೊಡ್ತಾ ಇದ್ದೀರಾ. ನಿಮ್ಮ ಹತ್ರ ಬರ್ತಕ್ಕಂಥ ರೋಗಿಗಳು ಸಾಮಾನ್ಯವಾಗಿ ಏನ್ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಂತ? ಮ್ಯಾಕ್ಸಿಮಮ್ ಡಿಪ್ರೆಷನ್ ಪೇಷಂಟ್ಸ್ ಜಾಸ್ತಿ ಇದ್ದಾರೆ. ಅಂದ್ರೆ ಯಾವ್ದೋ ಒಂದ್ ರೀತಿಲಿ ಅವ್ರದ್ದು ಒಂದು ಡಿಪ್ರೆಷನ್ ಪ್ರಾಬ್ಲಮ್ ಅಂತ ಬರುತ್ತೆ. ಲೇಡೀಸ್ ಬಂದ್ರೆ ಓವರೀಸ್ ಅಲ್ಲಿ ಸಿಸ್ಟ್ ಅಥವಾ ಯೂಟ್ರಸ್ ಪ್ರಾಬ್ಲಮ್. ಈಗ 30+ ಆಗೋದ್ರೊಳಗೇನೆ ಯೂಟ್ರಸ್ ರಿಮೂವ್ ಮಾಡ್ಬೇಕು ಅನ್ನೋಂಥದ್ದು. ಅಷ್ಟೊಂದು ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ಎಲ್ಲದಕ್ಕೂ ಮೂಲನೇ ಸ್ಟ್ರೆಸ್. ಸೊ ಅದನ್ನ ಸರಿಪಡಿಸ್ಕೊಳ್ತಾ ಹೋದ್ರೆ ಬೇರೆ ಎಲ್ಲಾ ಕಾಯಿಲೆನೂ ಕಂಟ್ರೋಲ್ ಮಾಡ್ಬೋದು. ಅದಕ್ಕೆ ಆಪರೇಷನ್ ಅಥವಾ ಏನೋ ಒಂದು ತುಂಬಾ ಮೆಡಿಸಿನ್ಸ್ ತಗೊಳ್ಳೋ ಅವಶ್ಯಕತೆ ಖಂಡಿತವಾಗಿಯೂ ಇಲ್ಲ. ಬೇಕಾದಷ್ಟು ಬೇರೆ ಮೆಥಡ್ಸ್ ಇದಾವೆ. ಅದು ಅವೇರ್ನೆಸ್ ಜನಗಳಿಗೆ ಕ್ರಿಯೇಟ್ ಆಗ್ಬೇಕು. ಅದರಿಂದ ಅವರು ಎಲ್ಲಾ ಕಾಯಿಲೆನ ಸರಿಪಡಿಸ್ಕೊಳ್ತಾ ಬರ್ಬೋದು. ಸಾಮಾನ್ಯವಾಗಿ ನೀವು ಬಳಸೋದು ಮುದ್ರಾ ಥೆರಪಿ. ಆ ಥೆರಪಿ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಿ. ಅದೇ ಮುದ್ರಾ ಜೊತೆಗೆ ಆಕ್ಯುಪ್ರೆಷರ್, ಆಸನ, ಪ್ರಾಣಾಯಾಮ ಈ ತರ ಕಾಂಬಿನೇಷನ್ ಮಾಡ್ತಾ ಹೋಗ್ತೀನಿ. ಪ್ಲಸ್ ಡಯಟ್. ನಾ ಮೊದಲೇ ಹೇಳಿದಾಗೆ ಯಾವುದೇ ರೀತಿ ನೀವು ಕೆಮಿಕಲ್ ಇಲ್ಲದೆ ಇರುವಂತದ್ದು, ಅಡ್ಡ ಪರಿಣಾಮ ಇಲ್ಲದೆ ಇರುವಂತದ್ದು. ಈಗ ಔಷಧ ತಗೊಂಡಿದ್ರು ಅದರಲ್ಲಿ ಅಡ್ಡ ಪರಿಣಾಮ ಇರಬಾರ್ದು. ಆ ರೀತಿ ನ್ಯಾಚುರೋಪತಿ ವಿಧಾನದಲ್ಲಿ ಕ್ಯೂರ್ ಮಾಡುವಂಥದ್ದು. ಮುದ್ರಾದಲ್ಲಿ ನಮ್ಮ ಪಂಚತತ್ವನ ಬ್ಯಾಲೆನ್ಸ್ ಮಾಡಿಕೊಂಡು ಪರ್ಟಿಕ್ಯುಲರ್ ಮುದ್ರಾಸನ ಪರ್ಟಿಕ್ಯುಲರ್ ಕಾಯಿಲೆಗೆ ಪ್ರಾಕ್ಟೀಸ್ ಮಾಡ್ತಾ ಬರಬೇಕು. ಉದಾಹರಣೆಗೆ ಹೈಪೋಥೈರಾಯ್ಡಿಸಮ್ ಅನ್ನೋದು ಈಗ ತುಂಬಾ ಕಾಮನ್ ಆಗಿ ಕಾಡ್ತಾ ಇದೆ. 1 ವಾರದಲ್ಲಿ 2 kg ಜಾಸ್ತಿ ಆಗ್ತಾ ಬರ್ತಾ ಇದ್ದಾರೆ ಆ ಕಾಯಿಲೆಯಿಂದ. ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಶಂಖ ಮುದ್ರಾ, ಸಹಜ ಶಂಖ, ಅಗ್ನಿ ಮುದ್ರಾ ಈ ರೀತಿ ಕಾಂಬಿನೇಷನ್ ಮಾಡಿಕೊಡ್ತೀನಿ. ಮತ್ತೆ ಕೆಲವೊಂದು ಮಸಾಜಿಂಗ್ ಇರುವಂತದ್ದು, ಅಂದ್ರೆ ಥೈರಾಯ್ಡ್ ಗ್ಲ್ಯಾಂಡ್ ಅನ್ನ ಆಕ್ಟಿವೇಟ್ ಮಾಡುವಂತ ಪರ್ಟಿಕ್ಯುಲರ್ ಆಸನ. ಇದನ್ನ ಕಂಬೈನ್ ಮಾಡಿದಾಗ ಯಾವುದೇ ಟ್ಯಾಬ್ಲೆಟ್ ಇಲ್ಲದೆ ಅವರು 100% ಸರಿ ಮಾಡ್ಕೋಬಹುದು. ನಾನು ಆಲ್ಮೋಸ್ಟ್ 28 ಕೇಸ್ ತಗೊಂಡಿದ್ದೀನಿ ಹೈಪೋಥೈರಾಯ್ಡಿಸಮ್. ಎಲ್ಲರದು 100% ರಿಸಲ್ಟ್ ಇದೆ. ಜೊತೆಗೆ ಪ್ರಾಣಿಕ್ ಹೀಲಿಂಗ್, ರೇಖಿ ಚಿಕಿತ್ಸೆ ಅದ್ರ ಬಗ್ಗೆ ಹೇಳಿ ಮೇಡಮ್.
ಅದು ಒಂದು ಎನರ್ಜಿ ಹೀಲಿಂಗ್, ಕಾಸ್ಮಿಕ್ ಎನರ್ಜಿನ ನಾವು ಕೈಯಿಂದ ಬೇರೆಯವರಿಗೆ ಪಾಸ್ ಮಾಡುವಂಥದ್ದು. ಅದು ಮೊದಲು ನಾವು ಸೆಲ್ಫ್ ಹೀಲಿಂಗ್ ಅಂತ ಪ್ರಾಕ್ಟೀಸ್ ಮಾಡ್ಕೋಬೇಕು. ಮಾಡಿ ಜನಗಳಿಗೆ ಮಾಡಿದ್ರೆ ಅದು ತುಂಬಾ ಇಂಪ್ರೂವ್ಮೆಂಟ್ ಇರುತ್ತೆ. ಸೊ ಅದನ್ನ ನಾನು ತುಂಬಾ ಜಾಸ್ತಿ ಜನರಿಗೆ ಇದು ಮಾಡ್ತಾ ಇಲ್ಲ, ಬಟ್ ಓವರ್ ಆಲ್ ಆಗಿ ತಗೊಂಡು ಎಲ್ಲಾ ಮೆಥಡ್ಸ್ ಅನ್ನು ಪರ್ಟಿಕ್ಯುಲರ್ ಪರ್ಸನಿಗೆ ಏನ್ ಬೇಕು ಅನ್ನೋದನ್ನ ನೋಡ್ಬಿಟ್ಟು ಮಾಡ್ತಾ ಇದ್ದೀನಿ. ನಿಮ್ಗೆ ಯೋಗ ಸ್ಪರ್ಧೆಯಲ್ಲಿ ಭಾಗವಹಿಸಿದಕ್ಕೆ ನಿಮ್ಗೆ ಯೋಗ ರತ್ನ, ಯೋಗ ನಿಧಿ ಅಂತ ಪ್ರಶಸ್ತಿಗಳು ಬಂದಿದೆ ನಿಮ್ಗೆ, ಅದ್ರ ಬಗ್ಗೆ ತಮ್ಮ ಅನುಭವ ಹೇಗಿತ್ತು? ಪ್ರಶಸ್ತಿಗಳು ತುಂಬಾ ಸಂತೋಷ ಕೊಡೋ ಅಂಥದ್ದು. ಅದರಲ್ಲೂ ಯೋಗ ನಿಧಿ, ಯೋಗ ಪ್ರವೀಣೆ, ಮತ್ತೆ ರಾಷ್ಟ್ರಬಂಧು, ಕರ್ನಾಟಕ ಸಿರಿ, ಈ ರೀತಿ ಬೇಕಾದಷ್ಟು ಅವಾರ್ಡ್ಗಳು ಬರ್ತಾ ಇದೆ. ಅವಾರ್ಡ್ ಬಂದಾಗ ಏನೋ ನಮ್ಮನ್ನ ಅವರು ರೆಕಗ್ನೈಸ್ ಮಾಡಿದಾರಲ್ಲ, ಸೊ ಅದರಿಂದ ನಮ್ಗೆ ಅದೊಂದು ಹೆಮ್ಮೆಯ ವಿಷಯ. ಬಟ್ ಅದೆಲ್ಲದಕ್ಕಿಂತ ನಮ್ಗೆ ಜಾಸ್ತಿ ಈಗ ಖುಷಿ ಕೊಡೋ ಅಂಥದ್ದು ಅಂದ್ರೆ ಒಬ್ರ ಕಾಯಿಲೆನ ಕ್ಯೂರ್ ಮಾಡಿ ಅವ್ರ ಮುಖದಲ್ಲಿ ಸಂತೋಷ ಕಾಣಿಸ್ತಲ್ಲ, ನಮಗೆ ಒಂದು ಇಷ್ಟು ಒಳ್ಳೆ ಮೆಥಡ್ ನೀವು ಕಲಿಸಿದೀರಾ ಅಂತ ಹೇಳಿ ಅವರು ಕಂಪ್ಲೀಟ್ ಆಗಿ ಕ್ಯೂರ್ ಆದ್ರೆ ಅದಕ್ಕೆ ಸಿಗುವಂತ ಸಂತೋಷ ಯಾವ್ದ್ರಲ್ಲೂ ಖಂಡಿತ ಸಿಗೋದಿಲ್ಲ. ಓಕೆ ಮೇಡಮ್, ನೀವು ಉತ್ತಮ ಯೋಗ ಪಟು ಅಂತ ನಮಗೆ ಚೆನ್ನಾಗಿ ಗೊತ್ತಾಗಿದೆ. ಯಾಕೆ ಹಲವಾರು ಕಡೆ ಹಲವಾರು ಪ್ರಶಸ್ತಿಗಳನ್ನ ತಗೊಂಡಿದ್ದೀರಾ. ಜೊತೆಗೆ ನೀವು ಒಳ್ಳೆ ಭರತನಾಟ್ಯ ಕಲಾವಿದೆ ಕೂಡ. ಒಂದು ಭರತನಾಟ್ಯ ಕಲೆಯನ್ನು ಯಾವ ಶುರು ಮಾಡಿದ್ರಿ ಕಲಿಯೋದಕ್ಕೆ? ಅದೇ ನಾನು ಚಿಕ್ಕಂದಿಂದಾಗ ಏನು ಕಲೀಲಿಕ್ಕೆ ಆಗ್ಲಿಲ್ಲ. ಸೊ ಅದಕ್ಕೋಸ್ಕರ ಏನಾದ್ರೂ ಕಲೀಲೇಬೇಕು ಅನ್ಕೊಂಡು ಮೊದಲು ಮಂಗಳೂರಿಂದ ಶಾರದಾಮಣಿ ಮೇಡಮ್ ಅಂತ ಅವರು, ನಾನು ಕುದುರೆಮುಖದಲ್ಲಿ ವಾಸ ಮಾಡ್ತಾ ಇದ್ದಾಗ, ಸೊ ಮಕ್ಳ ಜೊತೆ ಹೇಗ್ ಕಲಿಯೋದು, ನನ್ಗೆ ಆಲ್ರೆಡಿ 28 years ಆಗೋಗಿತ್ತು ಅಂತ ಅನ್ಕೊಳ್ತಾ ಇದ್ದೆ. ಬಟ್ ಕಲೀಲಿಕ್ಕೆ ಯಾವುದೇ ವಯಸ್ಸು ಅಡ್ಡಿ ಬರಬಾರ್ದು ಅಂತ ಒಂದು ನಾನೇ ನಿಶ್ಚಯ ಮಾಡ್ಕೊಂಡು ಕಲಿತಾ ಬಂದೆ. 3 ವರ್ಷ ಜೂನಿಯರ್ ಆದ್ಮೇಲೆ ಕಲಾಮಂಡಲಂ ಉಷಾದಾತಾರ್ ಅಂತ ತುಂಬಾ ಫೇಮಸ್ ಡ್ಯಾನ್ಸರ್, ಅವರು ಬೆಂಗಳೂರಲ್ಲಿ, ನನ್ನ ಅದೃಷ್ಟ ಅದು, ಅವ್ರು ನನಗೆ ಸಿಕ್ಕಿದ್ರು. ಸೊ ಅವ್ರ ಹತ್ರ ನಾನು ಸೀನಿಯರ್ ಅಭ್ಯಾಸ ಮಾಡಿದೆ, ಸೀನಿಯರ್ ಎಕ್ಸಾಮ್ ಮುಗಿಸಿ ಈಗ ವಿದ್ಯಾ ರವಿಶಂಕರ್ ಅಂತ ಆ ಗುರುಗಳ ಹತ್ರ ವಿದ್ವತ್ತನ್ನು ಮಾಡ್ತಾ ಇದ್ದೀನಿ. ವಿದ್ವತ್ತನ್ನು ಕಲಿತಾ ಇದ್ದೀನಿ. ಈ ಭರತನಾಟ್ಯ ಮತ್ತೆ ಯೋಗ ಎಷ್ಟರ ಮಟ್ಟಿಗೆ ಪೂರಕವಾಗಿದೆ ಅಂತ ಎರಡು? ಆಕ್ಚುಲಿ ಹೇಳ್ಬೇಕು ಅಂದ್ರೆ ಒಂದಕ್ಕೊಂದು ತುಂಬಾ ಪೂರಕವಾಗಿದೆ. ಈಗ ನಾವು ಒಂದು ಮುದ್ರಾ, ಈ ಕಟಕ ಮುಖ ಅಂತ ಭರತನಾಟ್ಯದಲ್ಲಿ ಕರಿತೀವಿ. ಈ ಮುದ್ರೆ ಇಟ್ಕೊಂಡು ಡ್ಯಾನ್ಸ್, ಭರತನಾಟ್ಯ ಶೋ ಕೊಡ್ತಾ ಅಂದ್ರೆ ಡ್ಯಾನ್ಸ್ ಪರ್ಫಾರ್ಮ್ ಮಾಡ್ತೀವಿ. ಸೊ ಇದೇ ಮುದ್ರನ ನಮ್ಮ ಯೋಗದಲ್ಲಿ ವ್ಯಾನ ಮುದ್ರ ಅಂತ ಕರೀತಾರೆ. ಪ್ರಾಣ, ಅಪಾನ, ಸಮಾನ, ಇದು ಎಲ್ಲ 4 ವಾಯುಗಳನ್ನ ಕಂಟ್ರೋಲ್ ಮಾಡೋದು ಮತ್ತು ರೆಗ್ಯುಲೇಟ್ ಮಾಡುವಂತ ವಾಯು ವ್ಯಾನ ವಾಯು. ಸೊ ಈ ವ್ಯಾನ ಮುದ್ರನ ಮಾಡ್ತಾ ಹೋಗೋದ್ರಿಂದ ನಮ್ಮ ದೇಹದಲ್ಲಿ ವ್ಯಾನವಾಯು ಕರೆಕ್ಟ್ ಆಗಿ ಸಂಚಾರ ಆಗ್ತಿದ್ರೆ ರಕ್ತದ ಜೊತೆಗೆ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗಿರುತ್ತೆ. ಹೈ BP ಕಂಟ್ರೋಲ್ ಮಾಡ್ಲಿಕ್ಕೆ, ಎನಿ ಹೈಪರ್ ಆಕ್ಟಿವಿಟೀಸ್ ಅನ್ನ ಕಂಟ್ರೋಲ್